ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣನು ಗೋಪಿಯರ ಉಡುಪನ್ನು ಕದ್ದಿದ್ದು ಏಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗೋಪಿ ಕನ್ಯರ ಈ ಮನವಿಯನ್ನು ಕೇಳಿ ಕೃಷ್ಣವರು ಹೀಗೆ ಉತ್ತರ ಹೇಳಿದರು. ನನ್ನ ಪ್ರೀತಿ ಹುಡುಗಿಯರೇ, ನೀವು ನನ್ನ ನಿರಂತರ ಸೇವಕರೆಂದು ಭಾವಿಸಿದ್ದಾದರೆ ಮತ್ತು ನನ್ನ ಅಪ್ಪಣೆಯನ್ನು ನಡೆಸಲು ಸದಾ ಸಿದ್ಧರಾಗಿದ್ದರೆ, ನಗು ನಗುತ್ತಾ ಒಬ್ಬರಾದ ಮೇಲೆ ಒಬ್ಬರು ಬಂದು ನಿಮ್ಮ ಉಡುಪುಗಳನ್ನು ತೆಗೆದುಕೊಂಡು ಹೋಗಿ, ನೀವು ಬಾರದೆ ಹೋದರೆ, ನನ್ನ ತಂದೆಗೆ ದೂರು ಕೊಟ್ಟರೆ ನಾನೇನು ಲಕ್ಷ್ಯ ಮಾಡುವುದಿಲ್ಲ. ನನ್ನ ತಂದೆ ನನಗೆ ಯಾವ ಶಿಕ್ಷೆಯೂ ಕೊಡಲಾರರು. ಶ್ರೀಕೃಷ್ಣವರು ಈ ಮಾತನ್ನು ಕೇಳಿದ ಗೋಪಿಯರು ಶ್ರೀಕೃಷ್ಣರು ದೃಢ ಮನಸ್ಸನ್ನು ಮಾಡಿದ್ದಾರೆ. ಅವರು ಅಪ್ಪನೇ ಮೀರಲು ನಮಗೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಾಗಿ ನೀರಿನಿಂದ ಹೊರಕ್ಕೆ ಬಂದರು. ಅವರು ಸಂಪೂರ್ಣ ನಗ್ನರಾಗಿದ್ದರಿಂದ ತಮ್ಮ ಕೆಳಹೊಟ್ಟೆಯ ಭಾಗವನ್ನು ಎಡಗೈಯಿಂದ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದರು. ಅವರ ಮುಗ್ಧ ಸ್ವರೂಪ ಎಷ್ಟು ಪರಿಶುದ್ಧವಾಗಿತ್ತೆ ಅಂದರೆ ಶ್ರೀಕೃಷ್ಣರು ಕೂಡಲೇ ಬಹಳ ಸಂತೋಷವಾಯಿತು. ಕೃಷ್ಣನನ್ನು ತಮ್ಮಯನ್ನಾಗಿ ಮಾಡಿಕೊಳ್ಳಬೇಕೆಂದು ಕಾತ್ಯಾಯನಿ ದೇವಿಯನ್ನು ಪ್ರಾರ್ಥಿಸಿದ್ದಕ್ಕೆ ಗೋಪಿ ಕನ್ಯರಿಗೆ ಈ ರೀತಿ ಸಮಾಧಾನವಾಯಿತು. ಗಂಡನನ್ನು ಬಿಟ್ಟರೆ ಬೇರೆ ಯಾವ ಪುರುಷರ ಮುಂದೆ ಹೆಂಗಸರು ನಗ್ನವಾಗುವಂತಿಲ್ಲ. ಕನ್ಯರು ಕೃಷ್ಣನು ತಮ್ಮ ಪತಿಯಾಗಬೇಕೆಂದು ಬಯಸಿದ ಈ ರೀತಿ ಅವರು ಬಯಕೆಯನ್ನು ಸಲ್ಲಿಸಿದರು. ಅವರ ಉಡುಪು ಹೆಗಲ ಮೇಲಿಟ್ಟುಕೊಂಡು ಹೀಗೆ ಮಾತನ್ನು ಪ್ರಾರಂಭಿಸಿದನು. ನನ್ನ ಪ್ರೀತಿಯ ಹುಡುಗಿಯರೇ, ನೀವು ನಗ್ನರಾಗಿ ಯಮುನಾ ನದಿಯಲ್ಲಿ ಪ್ರವೇಶಿಸಿ ದೊಡ್ಡ ಅಪರಾಧವನ್ನು ಮಾಡಿದ್ದೀರಿ. ಇದರಿಂದ ಯಮುನಾ ನದಿಯ ಸಿಟ್ಟು ಬಂದಿದೆ. ಆದ್ದರಿಂದ ನಿಮ್ಮ ಕ್ಷಮಿಸುವಂತೆ ನಿಮ್ಮ ಕೈಗಳನ್ನು ಜೋಡಿಸಿ ಹಣೆಗಿಟ್ಟುಕೊಂಡು ವರುಣ ದೇವನ ಮುಂದೆ ತಲೆಬಾಗಿ ನಮಸ್ಕಾರ ಮಾಡಿ. ಗೋಪಿಯರೆಲ್ಲ ಮುಗ್ಧರು ಕೃಷ್ಣನು ಹೇಳಿದ್ದನ್ನೆಲ್ಲ ನಿಜವೆಂದು ನಂಬಿದರು. ವರುಣ ದೇವರ ಕೋಪದಿಂದ ಪಾರಾಗಲು ಅಲ್ಲದೆ ತಮ್ಮ ವೃತ್ತದ ಫಲವನ್ನು ಪಡೆಯಲು ತಮ್ಮ ಪೂಜ್ಯನ ಸಂತೋಷಪಡಿಸಲು ಅವರು ಕೂಡಲೇ ಅವರ ಅಪ್ಪಣೆಯನ್ನು ಪಾಲಿಸಿದರು. ಅವರು ಕೃಷ್ಣನ ಅತ್ಯಂತ ಪ್ರೀತಿಯ ಪ್ರೇಮಿಗಳಾದರು. ಅವರ ಅತ್ಯಂತ ವಿಧೇಯ ಸೇವಕರಾದರು. ಕೃಷ್ಣನು ಗೋಪಿಯರ ಸರಳ ರೀತಿಯಿಂದ ಪ್ರಸನ್ನನಾದನು ಮತ್ತು ತೃಪ್ತನಾದನು. ಒಬ್ಬರಾದ ಮೇಲೊಬ್ಬರು ಅವರ ಬಟ್ಟೆಯನ್ನು ಕೊಟ್ಟನು. ಕೃಷ್ಣನು ಗೋಪಿ ಕನ್ಯರಿಗೆ ಮೋಸ ಮಾಡಿ ಅವರು ತನ್ನ ಮುಂದೆ ನಗ್ನರಾಗಿ ನಿಲ್ಲುವಂತೆ ಮಾಡಿ ಅವರೊಡನೆ ವಿನೋದದ ಮಾತುಗಳಾಡಿ ಸಂತೋಷಪಟ್ಟನು. ಕೃಷ್ಣನಿಗೆ ಗೋಪಿಯರ ವಿಷಯದಲ್ಲಿ ತುಂಬಾ ಸಂತೋಷವಾಯಿತು. ಅವರೆಲ್ಲರೂ ಕೃಷ್ಣನನ್ನು ಪತಿಯನ್ನಾಗಿ ಮಾಡಲು ಬಯಸುವುದರಿಂದ ಅವರಿಗೆ ಹೀಗೆ ಹೇಳಿದನು. ಚೆನ್ನಾಗಿ ನಡೆದುಕೊಂಡು ಪ್ರೀತಿಯ ಹುಡುಗಿಯರೇ, ನನ್ನ ವಿಷಯದಲ್ಲಿ ನಿಮಗಿರುವ ಬಯಕೆಯನ್ನು ನೀವು ಕಾತ್ಯಾಯನಿ ದೇವಿಯನ್ನು ಏಕೆ ಪೂಜೆ ಮಾಡಿದ್ದೀರೆಂಬುದು ನನಗೆ ತಿಳಿದಿದೆ. ನೀವು ಮಾಡಿದ್ದಕ್ಕಾಗಿ ನನಗೆ ಸಂಪೂರ್ಣ ಸಮ್ಮತಿ ಇದೆ. ಕೃಷ್ಣನು ಗೋಪಿಯರಿಗೆ ಹೀಗೆ ಹೇಳಿದನು. ಪ್ರಿಯ ಗೋಪಿಯರೇ, ನೀವು ಬಯಕೆಯಿಂದ ಕಾತ್ಯಾಯನಿ ದೇವಿಯನ್ನು ಪೂಜೆ ಮಾಡುವುದರಿಂದ ನಾನು ನಿಮ್ಮ ಪತಿಯಾಗಬೇಕೆಂದು ನಿಮ್ಮ ಆಸೆಯು ಈಡೇರುತ್ತದೆ. ಮುಂದಿನ ಶರತ್ ಋತುವಿನಲ್ಲಿ ನೀವು ನನ್ನೊಡನೆ ಸೇರಿ ನಿಮ್ಮ ಪತಿಯಂತೆ ನನ್ನೊಡನೆ ಸುಖವನ್ನು ಪಡೆಯುವಿರಿ ಎಂದು ನಾನು ಭರವಸೆಯನ್ನು ನೀಡುತ್ತೇನೆ. ಹೀಗೆ ಶ್ರೀಕೃಷ್ಣರು ಗೋಪಿ ಕನ್ಯರ ಉಡುಪನ್ನು ಕದ್ದಿದ್ದರು ಎಂದು ದೊಡ್ಡ ಕಥೆ ಇದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.